4ನೇ ಅಧ್ಯಾಯ 26ನೇ ಶ್ಲೋಕ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ಯನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಶ್ರೋತ್ರಾದೀನ್ ಇಂದ್ರಿಯಾನ್ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ. ಶಬ್ದಾದೀನ್ ವಿಷಯಾನ್ ಅನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಅಂದ್ರೆ ಹಿಂದೆ ಒಂದು ರೀತಿಯಾಗಿರ್ತಕ್ಕಂಥ ಯಜ್ಞವನ್ನ ನಿರೂಪಿಸಿ ಈಗ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಯಜ್ಞವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ನೋಡಿ, ಹಿಂದೆ ದೈವಮೇವಾಪರೇ ಯಜ್ಞಂ ಎಂಬುದಾಗಿ ಅಪರೇ ಯಜ್ಞಂ ಎಂಬ ಅಪರೆ ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ ಅವನೇ ಪರತತ್ವ ಎಂಬತಕ್ಕಂತಹ ಜ್ಞಾನವನ್ನು ಹೊಂದಿದ್ದವರು. ಅವರು ಯಾವ ರೀತಿಯಲ್ಲಿ ಅನ್ನೋದನ್ನ ನಿರೂಪಣೆಯನ್ನ ಮಾಡಿದ್ರು. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಶ್ರೋತ್ರಾದೀನ್ ಇಂದ್ರಿಯಾಣಿ ಅನ್ಯೇ. ನೋಡಿ, ಅಲ್ಲಿ ಬಂದದ್ದು ಅಪರೆ, ಇಲ್ಲಿ ಬಂದದ್ದು ಅನ್ಯ ಎಂಬುದಾಗಿ ಶಬ್ದ ಪ್ರಯೋಗ. ಅಪರೆ ಅಂದ್ರೆ ಕೆಲವರು ಅಂತ ಮೇಲ್ನೋಟದ ಅರ್ಥ. ನಿಜವಾದ ಅರ್ಥ ಏನು? ಆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ ಅವನೇ ಪರತತ್ವ ಎಂಬುದನ್ನು ನಂಬಿರತಕ್ಕಂಥವ್ರು ಅಪರ. ಹಾಗೆ ಮೇಲ್ನೋಟದ ಸಂಸ್ಕೃತಕ ಅರ್ಥ ಅಪರ ಅಂದ್ರು ಕೆಲವರು, ಅನ್ಯ ಅಂದ್ರು ಕೆಲವರು. ಆಗಷ್ಟೇ ಅರ್ಥ ಅಲ್ಲ. ಅಪರೆ ಅಕಾರವಾಚಿಯಾಗಿರತಕ್ಕಂತಹ ಭಗವಂತ ಅವನೇ ಪರತತ್ವ ಅಂತ ತಿಳಿದವರು ಅಪರರು. ಹಾಗೆ ಇಲ್ಲಿ ಅನ್ಯ ಅಂದ್ರೆ ಏನು? ಅನ್ಯ ಅಂದ್ರೆ ಭೇದ ಅಂತ ಅರ್ಥ. ಅಹಂ ದೇವದತ್ತಾದನ್ಯ, ನಾನು ದೇವದತ್ತನಿಗಿಂತಲೂ ಬೇರೆ. ಅಥವಾ ರಾಮ ಲಕ್ಷ್ಮಣಾದನ್ಯ, ಲಕ್ಷ್ಮಣ ರಾಮಾದನ್ಯ. ರಾಮ ಬೇರೆ ಲಕ್ಷ್ಮಣ ಬೇರೆ ಅಲ್ವಾ? ಅನ್ಯ ಅಂದ್ರೆ ಬೇರೆ ಅಂದ್ರೆ ಭೇದ. ಅಂದ್ರೆ ಭೇದ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಯಾಕಂದ್ರೆ ನಾವು ದೇವರನ್ನ ಪೂಜಿಸ್ಬೇಕು, ದೇವರನ್ನ ಸ್ತೋತ್ರ ಮಾಡಬೇಕು, ದೇವರನ್ನ ಆರಾಧನೆ ಮಾಡಬೇಕು, ದೇವರನ್ನ ಕುರಿತು ಯಜ್ಞ ಮಾಡಬೇಕು ಅಂತ ಆದ್ರೆ ನಾನು ಬೇರೆ ದೇವರ ಬೇರೆ ಆಗ್ಬೇಕಲ್ವಾ? ನಾನೇ ದೇವರಾದ್ರೆ ನಾನು ಯಾರಿಗೆ ಪೂಜೆ ಮಾಡೋದು? ನಾನೇ ದೇವರಾದ್ರೆ ನಾನು ಯಾರನ್ನ ಉದ್ದೇಶಿಸಿಕೊಂಡು ಹೋಮ ಮಾಡೋದು, ಪೂಜೆ ಮಾಡೋದು, ತಪಸ್ಸು ಮಾಡೋದು? ಹಾಗಾಗಿ ನಾನೇ ಬೇರೆ, ದೇವರೇ ಬೇರೆ. ಅದಕ್ಕೋಸ್ಕರವಾಗಿ ಅನ್ಯೇ ಕೆಲವರು ಅಂತ ಒಂದು ಸಾಮಾನ್ಯ ಸಂಸ್ಕೃತದ ಅರ್ಥ ಆದ್ರೆ, ಕೃಷ್ಣನ ಮಾತಿನಲ್ಲಿ ಅನ್ಯೇ ಅಂದ್ರೆ ಅರ್ಥ ಏನು? ಭೇದ ಜ್ಞಾನವನ್ನ ಪಡೆದಿರತಕ್ಕಂಥ ವ್ಯಕ್ತಿಗಳು. ನಾನು ಬೇರೆ, ಭಗವಂತ ಬೇರೆ. ನಾನು ಈ ಸಂಸಾರದ ಬಂಧನದಲ್ಲಿ ಇದ್ದವನು, ಬಂಧಾತೀತನಾದವನು ಭಗವಂತ. ನಮ್ಮ ಬಂಧನವನ್ನ ಬಿಡುಗಡೆ ಮಾಡತಕ್ಕಂಥವನು ಭಗವಂತ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನು ಭಗವಂತ. ಸರ್ವಜ್ಞನಾದವನು ಭಗವಂತ. ಈ ಎಲ್ಲಾ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಅನ್ಯೇ ಅಂದ್ರೆ ಭೇದ ಜ್ಞಾನ, ನಾನು ಬೇರೆ, ಭಗವಂತ ಬೇರೆ ಎಂಬತಕ್ಕಂಥ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಶ್ರೋತ್ರಾದೀನಿ ಇಂದ್ರಿಯಾಣಿ ಸಂಯಮಾಗ್ನಿಷು ಜುಹ್ವತಿ. ನೋಡಿ, ಇದೊಂದು ರೀತಿಯಾಗಿರ್ತಕ್ಕಂಥ ಹೋಮ. ಏನದು ಹೋಮ? ಇಂದ್ರಿಯ ನಿಯಂತ್ರಣ ರೂಪವಾಗಿರ್ತಕ್ಕಂಥ ಹೋಮ. ಶ್ರೋತ್ರಾದೀನಿ ಇಂದ್ರಿಯಾಣಿ ಅಂದ್ರೆ ಶ್ರವಣವೇ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು. ಅಂದ್ರೆ ಈ ಶ್ರೋತ್ರೇಂದ್ರಿಯವನ್ನೇ ಮೊದಲಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಪಂಚಭೂತಗಳ ಸೃಷ್ಟಿಯ ಕ್ರಮ ಹೇಗೆ ಅಂದ್ರೆ, ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋಸ್ತೇಜ, ತಸ್ಮಾತ್ ಸಲಿಲಂ, ತಸ್ಮಾತ್ ಪೃಥಿವಿ. ಈ ಕ್ರಮದಲ್ಲಿ ಅಂದ್ರೆ ಅರ್ಥ ಏನು? ಮೊದಲಿಗೆ ಆಕಾಶ ಹುಟ್ಟುತ್ತೆ, ಆಕಾಶದಿಂದಾಗಿ ವಾಯು, ವಾಯುವಿನಿಂದಾಗಿ ಬೆಂಕಿ ತೇಜಸ್ಸು, ತೇಜಸ್ಸಿನಿಂದಾಗಿ ಜಲ ನೀರು, ನೀರಿನಿಂದಾಗಿ ಭೂಮಿ. ಇದು ಸೃಷ್ಟಿಯ ಕ್ರಮ, ಪಂಚಭೂತಗಳು ಹುಟ್ಟಿರತಕ್ಕಂಥ ಕ್ರಮ, ಆರ್ಡರ್. ಆಕಾಶ ಮೊದಲು ಹುಟ್ಟಿದ್ದು, ಆಕಾಶದ ನಂತರದಲ್ಲಿ ವಾಯು. ಅದಕ್ಕೋಸ್ಕರವಾಗಿ ಶ್ರೋತ್ರಾದಿ ಇಂದ್ರಿಯಾಣ್ಯನ್ನೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಏನು? ಒಂದೊಂದರಲ್ಲಿ ಒಂದೊಂದು ಗುಣ ಇದೆ. ಆಕಾಶಕ್ಕೆ ಸಂಬಂಧಪಟ್ಟ ಗುಣ ಯಾವುದು? ಅದು ಶಬ್ದ. ಶಬ್ದ ಇರುವಂಥದ್ದು ಆಕಾಶದಲ್ಲಿ. ಹಾಗೆ ವಾಯುವಿನಲ್ಲಿ ಇರತಕ್ಕಂಥ ಒಂದು ಅಸಾಧಾರಣವಾದ ಗುಣ ಅದು ಸ್ಪರ್ಶ. ಇನ್ನು ಬೆಂಕಿಯಲ್ಲಿ ಇರತಕ್ಕಂಥದ್ದು ರೂಪ ಅಂದ್ರೆ ಕಲ್ಲರ್ ಎಂಬುದು ಬೆಂಕಿಗೆ ಸಂಬಂಧಪಟ್ಟದ್ದು. ಇನ್ನು ನೀರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ರಸ. ಅಂದ್ರೆ ಈಗ
ಹುಳಿ, ಸಿಹಿ, ಖಾರ ಇದೆಲ್ಲ ರಸಗಳು. ಈ ರಸಗಳೆಲ್ಲ ನೀರಿಗೆ ಸಂಬಂಧಪಟ್ಟದ್ದು. ಇನ್ನು ಭೂಮಿಗೆ ಸಂಬಂಧಪಟ್ಟದ್ದು ಗಂಧ. ಅಂತೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ಗುಣಗಳು. ಈ 5 ಗುಣಗಳನ್ನ ಗ್ರಹಣೆ ಮಾಡುವಂಥದ್ದು ಯಾವುದು? ಶಬ್ದವನ್ನ ಗ್ರಹಣೆ ಮಾಡುವಂಥದ್ದು ನಮ್ಮ ಶ್ರವಣೇಂದ್ರಿಯ, ಶ್ರೋತ್ರೇಂದ್ರಿಯ. ನಮ್ಮ ಸ್ಪರ್ಶವನ್ನ ಗ್ರಹಣೆ ಮಾಡುವಂಥದ್ದು ಚರ್ಮ. ಇನ್ನು ರೂಪ, ಬಣ್ಣವನ್ನ ಗ್ರಹಣೆ ಮಾಡುವಂಥದ್ದು ಕಣ್ಣು. ರಸವನ್ನ ಗ್ರಹಣೆ ಮಾಡುವಂಥದ್ದು ನಾಲಿಗೆ. ಗಂಧವನ್ನ ಗ್ರಹಣೆ ಮಾಡುವಂಥದ್ದು ಅಂದ್ರೆ ಗಂಧಜ್ಞಾನ ಬರೋದು ಮೂಗಿಗೆ. ಅದರಿಂದಾಗಿ ಆಯಾಯ ಭೂತಗಳು, ಆಕಾಶಕ್ಕೆ ಸಂಬಂಧಪಟ್ಟ ಶಬ್ದ ಗ್ರಹಣೆ ಮಾಡುವಂಥದ್ದು ನಮ್ಮ ಕಿವಿ. ಮೊದಲನೇ ಭೂತ ಪದಾರ್ಥ ಆಕಾಶವಾದದ್ದರಿಂದಾಗಿ ಶ್ರೋತ್ರಾದೀನಿ ಇಂದ್ರಿಯಾಣಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಆಕಾಶಕ್ಕೆ ಸಂಬಂಧಪಟ್ಟ ಇಂದ್ರಿಯ ಅದು ಶ್ರವಣೇಂದ್ರಿಯ. ವಾಯುವಿಗೆ ಸಂಬಂಧಪಟ್ಟ ಇಂದ್ರಿಯ ತ್ವಗೀಂದ್ರಿಯ, ತ್ವಕ್ ಸ್ಪರ್ಶಗ್ರಾಹಕವಾದ ಇಂದ್ರಿಯ. ಹಾಗೆ ಬೆಂಕಿಗೆ ಸಂಬಂಧಪಟ್ಟ ಇಂದ್ರಿಯ ಕಣ್ಣು. ನೀರಿಗೆ ಸಂಬಂಧಪಟ್ಟ ಇಂದ್ರಿಯ ನಾಲಿಗೆ. ಭೂಮಿಗೆ ಸಂಬಂಧಪಟ್ಟಂತ ಇಂದ್ರಿಯ ಅದು ನಮ್ಮ ಮೂಗು. ಆ ಪಂಚಭೂತಗಳ ಸೃಷ್ಟಿ ಹೇಗೋ ಆ ಕ್ರಮದಲ್ಲಿ ಶ್ರೋತ್ರಾದೀನಿ ಇಂದ್ರಿಯಾಣಿ. ನಮ್ಮ ಶ್ರವಣೇಂದ್ರಿಯ ಇದೇ ಮೊದಲಾಗಿರತಕ್ಕಂಥ ಇಂದ್ರಿಯಗಳನ್ನು ಏನ್ ಮಾಡ್ತಾರೆ? ಇಂದ್ರಿಯವೆಂಬ ಬೆಂಕಿಯಲ್ಲಿ ಹೋಮಿಸುತ್ತಾರೆ. ಅಂದ್ರೆ ನಮ್ಮ ಕಿವಿ, ಕಣ್ಣು, ನಾಲಿಗೆ ಕಿತ್ತು ಬೆಂಕಿಗೆ ಹಾಕ್ತಾರೆ ಅಂತ ಅರ್ಥ ಅಲ್ಲ. ಮತ್ತೇನ್ ಅರ್ಥ ಅಂತ ಹೇಳಿದ್ರೆ, ನಮ್ಮ ಕಿವಿ ಶಬ್ದ ಇದ್ದ ಕಡೆಗೆ ಹೋಗುತ್ತೆ, ನಾಲಿಗೆ ರುಚಿ ಇದ್ದ ಕಡೆ ರುಚಿಯನ್ನ ಬಯಸುತ್ತೆ, ಚರ್ಮ ಸ್ಪರ್ಶವನ್ನ ಬಯಸುತ್ತೆ, ಕಣ್ಣು ಬಣ್ಣವನ್ನ ಬಯಸುತ್ತೆ, ಮೂಗು ಗಂಧವನ್ನ ಬಯಸುತ್ತೆ. ಆದರೆ ಅದೆಲ್ಲವನ್ನು ಕೂಡ ನಿಯಂತ್ರಣ ಮಾಡ್ಕೊಳ್ತಾರೆ. ಜಗತ್ತಿನಲ್ಲಿ ಇದ್ದಂತ ರೂಪವನ್ನೆಲ್ಲವೂ ಕೂಡ ಕಣ್ಣು ನೋಡ್ಬೇಕು ಅಂತ ಬಯಸತ್ತೆ, ಆದರೆ ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು, ನಿಯಂತ್ರಣವನ್ನು ಮಾಡಿಕೊಳ್ತಾರೆ. ಹಾಗೆ ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮಿಸುತ್ತಾರೆ ಎಂದರ ಅರ್ಥ ಏನು? ಆಯಾಯ ಇಂದ್ರಿಯಗಳ ಮೂಲಕವಾಗಿ ಆ ವಿಷಯ ಪದಾರ್ಥಗಳಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನ ವಿಷಯ ಪದಾರ್ಥಗಳು ಅಂತ ಕರೀತಕ್ಕಂಥದ್ದು. ಈ ವಿಷಯ ಪದಾರ್ಥಗಳನ್ನ ಗ್ರಹಣೆ ಮಾಡತಕ್ಕಂತ ನಮ್ಮ ಇಂದ್ರಿಯಗಳೇನಿದ್ದಾವೆ ಆ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾರೆ. ಮನಸ್ಸು ಬಯಸಿದ್ದೆಲ್ಲವನ್ನು ಕೂಡ ಆ ಇಂದ್ರಿಯಗಳ ಮೂಲಕವಾಗಿ ತುಂಬಿಸಿಕೊಳ್ಳೋದಿಲ್ಲ, ಇಂದ್ರಿಯಗಳ ಮೂಲಕವಾಗಿ ಅನುಭವಿಸೋದಿಲ್ಲ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಬರೀ ಇಷ್ಟು ಮಾತ್ರ ಅಲ್ಲ, ನಮ್ಮ ಶ್ರವಣೇಂದ್ರಿಯ, ತ್ವಗೀಂದ್ರಿಯ, ಚಕ್ಷುರೇಂದ್ರಿಯ ಮತ್ತು ರಸನೇಂದ್ರಿಯ, ಗ್ರಾಣೇಂದ್ರಿಯ ಇಷ್ಟು ಮಾತ್ರ ಅಲ್ಲ, ಇದೆಲ್ಲದಕ್ಕೂ ಕೂಡ ಮೂಲವಾದದ್ದು ಮನಸ್ಸು. ಅದನ್ನು ಇಟ್ಕೊಳ್ಬೇಕು. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಏನೋ ಒಬ್ಬರಿಗೆ ಕೊಡಬೇಕು, ಒಬ್ಬರಿಂದ ತೆಗೆದುಕೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟದ್ದು ಯಾವುದು? ಕೈ. ಒಬ್ಬರಿಗೆ ಏನೋ ಕೊಡೋದು ಅಥವಾ ಅವರಿಂದ ಇಸ್ಕೊಳ್ಳೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಕೈ. ಅದು ಕರ್ಮೇಂದ್ರಿಯ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಕಾಲು. ನಾವೇನೋ ನಮ್ಮ ಅಭಿಪ್ರಾಯವನ್ನ ಹೊರಹಾಕ್ಲಿಕ್ಕೆ ಬಳಸ್ತಕ್ಕಂಥದ್ದು ನಮ್ಮ ಬಾಯಿ, ಅದು ಒಂದು ಕರ್ಮೇಂದ್ರಿಯ. ಮತ್ತು ಸಂತಾನೋತ್ಪತ್ತಿಗೆ ಬಳಸ್ತಕ್ಕಂಥದ್ದು ಜನನೇಂದ್ರಿಯ. ಇದೆಲ್ಲವೂ ಕೂಡ ಕರ್ಮೇಂದ್ರಿಯಗಳು. ಹೀಗೆ 5 ಜ್ಞಾನೇಂದ್ರಿಯಗಳು ಮತ್ತು 4 ಕರ್ಮೇಂದ್ರಿಯಗಳು ಮತ್ತು ಅದೆಲ್ಲದಕ್ಕೂ ಕೂಡ ಶಕ್ತಿ ತುಂಬುವಂಥದ್ದು. ಅದು ಸಮರ್ಥವಾಗಿ ಕೆಲಸ ಮಾಡಬೇಕಾದ್ರೆ ಮನಸ್ಸಿಗೂ ಅದಕ್ಕೂ ಒಂದು ಲಿಂಕ್ ಬೇಕು, ಸಂಪರ್ಕ ಬೇಕು. ಈಗ ನೋಡಿ, ನಾವು ಕಿವಿಲಿ ಈ ಭಗವದ್ಗೀತೆಯನ್ನು ಕೇಳಿಸ್ಕೊಳ್ತಾ ಇರಬಹುದು, ಆದ್ರೆ ನಮ್ಮ ಮನಸ್ಸೆಲ್ಲೋ ಇದೆ ಅಂತ ಆದ್ರೆ ಎಷ್ಟೊತ್ತು ಕೇಳಿದ್ರು ಏನೂ ಅರ್ಥ ಆಗೋದಿಲ್ಲ. ಕಿವಿ ಮೇಲೆ ಸುಮ್ಮನೆ ಶಬ್ದ ಬೀಳ್ತಾ ಇದೆ, ಯಾಕೆ ಮನಸ್ಸು ಬೇರೆ ಯಾವುದು ಚಿಂತೆ ಮಾಡ್ತಾ ಇದೆ, ಹಾಗೇನೂ ಅರ್ಥ ಆಗೋದಿಲ್ಲ. ನಾವೇನೋ ತಿಂತಾ ಇರ್ತೀವಿ, ಮನಸ್ಸೆಲ್ಲೋ ಇದೆ ಅಂತ ಆದಾಗ ಏನ್ ತಿಂತಾ ಇದ್ದೀವಿ, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಈ ತರ ಎಲ್ಲ ನಾವು ಊಟ ತಿಂಡಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆಹಾರದ ರುಚಿ ಗೊತ್ತಾಗೋದಿಲ್ಲ. ಅಂದ್ರೆ ಯಾವುದೇ ಇಂದ್ರಿಯದಿಂದ ಯಾವುದೇ ಒಂದು ಜ್ಞಾನ ಬರಬೇಕಾದ್ರೂ ಕೂಡ ಮನಸ್ಸು ಅಲ್ಲೇ ಕೇಂದ್ರೀಕೃತವಾಗಿರಬೇಕು. ಇಲ್ಲದೆ ಹೋದ್ರೆ ನಮಗೆ ಜ್ಞಾನ ಬರೋದಿಲ್ಲ. ಹಾಗಾಗಿ ಈ ಎಲ್ಲ ಇಂದ್ರಿಯಗಳು ವಿಷಯ ಪದಾರ್ಥಗಳನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿರತಕ್ಕಂಥ ನಮ್ಮ ಜ್ಞಾನೇಂದ್ರಿಯ, ನಮ್ಮ ಕರ್ಮೇಂದ್ರಿಯಗಳಿದ್ದಾವೆ, ಅದೆಲ್ಲವನ್ನು ಕೂಡ ಇಂದ್ರಿಯಗಳೆಂಬ ಬೆಂಕಿಯಲ್ಲಿ ಹೋಮಿಸುತ್ತಾರೆ. ಇಂದ್ರಿಯಗಳೆಂಬ ಬೆಂಕಿಯಲ್ಲಿ ಹೋಮಿಸುವುದು ಅಂದ್ರೆ ಅರ್ಥ ಏನು? ಇಂದ್ರಿಯಗಳು ಆ ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಣೆ ಹುಟ್ಟದಂತೆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ತಾರೆ ಅಂತ ಅರ್ಥ. ಇಂದ್ರಿಯಾಗ್ನಿ ಅಂತಿದೆ. ಇಂದ್ರಿಯಾಗ್ನಿ ಅಂದ್ರೆ ಇಂದ್ರಿಯಗಳೆಂಬ ಬೆಂಕಿ ಅಂತ ಅರ್ಥ. ಇಂದ್ರಿಯಗಳೆಂಬ ಬೆಂಕಿಯಲ್ಲಿ ಜುಕ್ಪತಿ ಹೋಮಿಸುತ್ತಾರೆ. ಇಂದ್ರಿಯಗಳೆಂಬ ಬೆಂಕಿಯಲ್ಲಿ ಹೋಮಿಸುತ್ತಾರೆ ಅನ್ನೋ ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾರೆ. ಎಂಥದ್ದೇ ಗಂಧ ಇದ್ರೂ ಕೂಡ
ಮೂಗು ಆ ಕಡೆಗೆ ಆಕರ್ಷಿತ ಆಗೋದಿಲ್ಲ ಅನ್ನೋದು ಅಭಿಪ್ರಾಯ. ಎಂಥದ್ದೇ ರೂಪ ಇದ್ರೂ ಕೂಡ ಕಣ್ಣು ಆಕರ್ಷಿತವಾಗೋದಿಲ್ಲ. ಯಾವ ರೂಪವನ್ನು ನೋಡಬೇಕೋ ವಿಹಿತವಾದ ರೂಪವನ್ನು ನೋಡುತ್ತೆ, ಅವಿಹಿತವಾದಂತಹ ರೂಪವನ್ನ ಕಣ್ಣು ನೋಡೋದಿಲ್ಲ. ಮುಟ್ಟಬಹುದಾದಂತಹ ಸ್ಪರ್ಶವನ್ನ ಚರ್ಮ ಮುಟ್ಟತ್ತೆ, ಮುಟ್ಟಬಾರದ ಸ್ಪರ್ಶವನ್ನ ಚರ್ಮ ಮುಟ್ಟೋದಿಲ್ಲ. ಹೀಗೆ ಆ ಇಂದ್ರಿಯಗಳ ನಿಯಂತ್ರಣವನ್ನ ಮಾಡಿಕೊಳ್ತಾರೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಹೋಮ. ಇದನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಹೇಳಿದ್ರೆ ಭಗವಂತ ಅಪರ, ಅವನೇ ಪರತತ್ವ ಎಂಬತಕ್ಕಂಥ ಜ್ಞಾನ ಇರಬೇಕು. ಮತ್ತು ಭಗವಂತ ನಮಗಿಂತಲೂ ಕೂಡ ಭಿನ್ನನಾದವನು. ಭಗವಂತ ನಮಗೆ ಈ ಒಂದು ದೇಹ, ಆ ದೇಹದಲ್ಲಿ ಇಂದ್ರಿಯಗಳು, ಅದೆಲ್ಲವನ್ನು ಕೊಟ್ಟದ್ದೇನಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ ಸಾಧನೆ ಮಾಡ್ಲಿಕ್ಕೋಸ್ಕರವಾಗಿ ಕೊಟ್ಟಿದ್ದಾನೆ ಹೊರತು ವಿಷಯ ಪದಾರ್ಥಗಳನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ನಮಗೆ ದೇಹವನ್ನ ಕೊಟ್ಟದ್ದಲ್ಲ. ಯಾಕಂದ್ರೆ ಅಸ್ಥಿರವಾದದ್ದು ನಮ್ಮ ಶರೀರ, ಶರೀರ ಶಾಶ್ವತವಲ್ಲ. ಮತ್ತು ನಮಗೆ ದೇವರು ಕೊಟ್ಟಂತ ಸಂಪತ್ತು ಅದು ಶಾಶ್ವತವಲ್ಲ. ಅಸ್ಥಿರವಾದ ಶರೀರ, ಅಸ್ಥಿರವಾಗಿರ್ತಕ್ಕಂಥ ಸಂಪತ್ತು, ಇದೆಲ್ಲವನ್ನು ಕೂಡ ಬಳಸಿಕೊಂಡು ಸ್ಥಿರವಾದ ಲೋಕದ ಕಡೆಗೆ ಹೋಗ್ಲಿಕ್ಕೆ, ಸ್ಥಿರವಾದ ಲೋಕ ಅಂದ್ರೆ ಯಾವುದು? ಮೋಕ್ಷ ಲೋಕ. ಆ ಕಡೆಗೆ ಹೋಗ್ಲಿಕ್ಕೆ ಬೇಕಾದ ಪ್ರಯತ್ನ ಮಾಡಬೇಕು ಹೊರತು ಮತ್ತೆ ನಾವು ಅಸ್ಥಿರವಾದ ಚಂಚಲವಾದಂತ ಜಗತ್ತಿನಲ್ಲಿ ಇರಬಾರದು. ಅದಕ್ಕೆ ಬೇಕಾದ ಪ್ರಯತ್ನವನ್ನ ಮಾಡಬೇಕು ಅನ್ನೋ ಎಚ್ಚರಿಕೆ. ಈ ದೇವರು ಬೇರೆ, ನಾವು ಬೇರೆ, ದೇವರು ದೊಡ್ಡವನು, ನಾವು ಅತ್ಯಂತ ಅಲ್ಪರು ಅನ್ನೋ ಜ್ಞಾನ ಯಾರಿಗಿದೆಯೋ ಅವರು ಈ ರೀತಿಯಲ್ಲಿ ಇಂದ್ರಿಯ ನಿಯಂತ್ರಣಗಳನ್ನ ಮಾಡಿಕೊಂಡು ಇಂದ್ರಿಯ ನಿಯಂತ್ರಣಗಳೆಂಬ ಹೋಮದ ಮೂಲಕವಾಗಿ ಭಗವಂತನನ್ನ ಅರ್ಚಿಸುತ್ತಾರೆ. ಯಾಕಂದ್ರೆ ಇಂದ್ರಿಯಗಳ ನಿಯಂತ್ರಣ ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಇಂದ್ರಿಯಗಳನ್ನ ಸುಲಭದಲ್ಲಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಇಂದ್ರಿಯ ನಿಯಂತ್ರಣವೇ ಬಹಳ ದೊಡ್ಡದು. ಅದನ್ನ ಅಂತಹ ಒಂದು ಉತ್ಕೃಷ್ಟವಾಗಿರತಕ್ಕಂತ ಸಾಧನೆಯನ್ನ ಮಾಡ್ತಾರೆ. ಆ ಸಾಧನೆಯೇ ಒಂದು ಹೋಮ. ಇನ್ನು ಹಾಗೆ ಶಬ್ದಾದೀನ್ ಅನ್ಯೆ, ಶಬ್ದಾದೀನ್ ವಿಷಯಾನ್ ಅನ್ಯೆ, ಅಲ್ಲಿ ಅನ್ಯ ಅಂತಿದೆ, ನಾವು ಬಿಡಿಸ್ಕೊಳ್ಬೇಕಾದ್ರೆ ಅನ್ಯೆ ಅಂತ ಬಿಡಿಸ್ಕೊಳ್ಬೇಕು ಪದಚ್ಛೇದ ಮಾಡುವಾಗ. ಅನ್ಯೆ ಇನ್ನು ಕೆಲವರು, ಇನ್ನು ಕೆಲವರು ಅಂದ್ರೆ ಹೀಗೆ ಭಗವಂತ ಬೇರೆ ನಾನು ಬೇರೆ. ಭಗವಂತನ ಸೃಷ್ಟಿಯಲ್ಲಿ ಇರತಕ್ಕಂತ ಈ ಎಲ್ಲಾ ಸಾಮಗ್ರಿಗಳು, ವಿಷಯ ಪದಾರ್ಥಗಳು ಅಂದ್ರೆ ಯಾವುದು? ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇದು ಇರುವಂತ ವಸ್ತುಗಳನ್ನ ವಿಷಯ ಪದಾರ್ಥಗಳನ್ನ, ಅಂತಹ ವಿಷಯಗಳನ್ನ ಇಂದ್ರಿಯಾಗ್ನಿಷು ಜುಕ್ಪತಿ. ಶಬ್ದಾದೀನ್, ಶಬ್ದವೇ ಮೊದಲಾದ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಅಥವಾ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಎಲ್ಲಾ ವಿಷಯ ಪದಾರ್ಥಗಳನ್ನು ಇಂದ್ರಿಯಾಗ್ನಿಷು ಜುಕ್ವತಿ, ಇಂದ್ರಿಯಗಳೆಂಬ ಬೆಂಕಿಯಲ್ಲಿ ಹೋಮಿಸುತ್ತಾರೆ. ಸಂಯಮ ಅಂದ್ರೆ ನಿಯಂತ್ರಣ, ಇಂದ್ರಿಯ ಅಂದ್ರೆ ನಮ್ಮ ಇಂದ್ರಿಯಗಳು. ಅಂದ್ರೇನು? ಜಗತ್ತಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಶಬ್ದಗಳಿದ್ದಾವೆ ಅಲ್ವಾ? ಹಕ್ಕಿಯ ಚಿಲಿಪಿಲಿಗುಟ್ಟುವಿಕೆ, ಹಾವಿನ ಬುಸುಗುಟ್ಟುವಿಕೆ, ಸಿಂಹದ ಘರ್ಜನೆ, ಆನೆಯ ಗೀಳಿಡುವಿಕೆ, ಹೀಗೆ 16 ರೀತಿಯಾಗಿರ್ತಕ್ಕಂತಹ, ಸಂಗೀತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ವಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ ಮೊದಲಾಗಿರ್ತಕ್ಕಂಥ ಸ್ವರಗಳು, ಆ ಸ್ವರಗಳ ಮಾಧುರ್ಯ, ಹೀಗೆ ವೇದ ಘೋಷದಲ್ಲಿ ಇರತಕ್ಕಂಥ ಮಾಧುರ್ಯ, ಅನೇಕ ರೀತಿಯಾಗಿರ್ತಕ್ಕಂಥ ಶಬ್ದಗಳಿದೆ. ಒಂದು ಮಗುವಿನ ತೊದಲು ನುಡಿ, ಅಲ್ಲೊಂದು ರೀತಿಯಾಗಿರ್ತಕ್ಕಂಥ ಮಾಧವ್ಯ, ಒಂದು ಪುಟ್ಟ ಮಗು ಅದಾಡ್ತಕ್ಕಂತಹ, ಅದು ಹಾಡುವಂತ ಒಂದು ಸುಂದರವಾದ ಹಾಡು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಬ್ದ ಮಾಧುರ್ಯಗಳು ಜಗತ್ತಿನಲ್ಲಿದ್ದಾವೆ. ಅದೆಲ್ಲವನ್ನು ಕೂಡ ಕಿವಿಯಲ್ಲಿ ಕೇಳಿಸ್ಕೊಳ್ತಾರೆ. ಅಂದ್ರೆ ಏನು? ಆ ಕಿವಿಯಲ್ಲಿ ಕೇಳಿಸಿಕೊಳ್ಳುವ ಮೂಲಕವಾಗಿ ಆಹಾ, ಭಗವಂತ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿಯನ್ನ ಮಾಡಿದ್ದಾನೆ. ಒಂದು ಬಿದಿರು, ಅದಕ್ಕೊಂದಿಷ್ಟು ರಂಧ್ರವನ್ನ ಮಾಡಿ ನಾವು ಅದಲ್ಲಿ ಇದು ಮಾಡಿದ್ರೆ ಎಂತ ಮಧುರವಾಗಿರ್ತಕ್ಕಂಥ ವೇಣುಗಾನವಾಗತ್ತೆ. ಯಾವುದೋ ಒಂದು ಪ್ರಾಣಿಯ ಚರ್ಮ, ಅದನ್ನ ಸರಿಯಾದ ಕ್ರಮದಲ್ಲಿ ಹದ ಮಾಡಿ ಯಾವುದೋ ಒಂದಕ್ಕೆ ಕಟ್ಟಿದ್ರೆ ಎಂತ ಒಂದು ಅದ್ಭುತವಾಗಿರತಕ್ಕಂಥ ಶಬ್ದ, ಚಂಡೆಯಲ್ಲೋ, ಮೃದಂಗದಲ್ಲೋ, ತಬಲದಲ್ಲೋ, ಡೋಲಿನಲ್ಲೋ ಇಂಥ ಶಬ್ದ ಬರುತ್ತೆ. ಅಂದ್ರೆ ಭಗವಂತ ಎಂತೆಂಥ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಆ ಇಂದ್ರಿಯಗಳ ಮೂಲಕವಾಗಿ ಆ ಪರಿಸರದಲ್ಲಿ, ವಾತಾವರಣದಲ್ಲಿ ಇರತಕ್ಕಂತಹ ವಿಷಯಗಳನ್ನ ಅನುಭವಿಸೋದು. ಅಂದ್ರೆ ಅನುಭವಿಸೋದು ಅಂದ್ರೆ ಅದರ ಮೂಲಕವಾಗಿ ನಾವು ಮೈಮರೆಯೋದು ಅಂತ ಅರ್ಥ ಅಲ್ಲ. ದೇವರ ಸೃಷ್ಟಿಯ ವೈಚಿತ್ರ್ಯವನ್ನ, ಅದ್ಭುತವನ್ನ ನಾವು ಸವಿಯೋದು ಅಂತ ಅರ್ಥ. ಹಾಗೆ ಕಣ್ಣು, ಕಣ್ಣಿನ ಮೂಲಕವಾಗಿ ರೂಪ, ಬಣ್ಣ, ಅದನ್ನ ಸವಿಯೋದು. ಎಂತಹ ಅದ್ಭುತವಾದಂತಹ ಸುಂದರವಾದಂತ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಒಂದು ಗಿಡದಂತೆ ಮತ್ತೊಂದು ಗಿಡವಿಲ್ಲ, ಒಬ್ಬ ವ್ಯಕ್ತಿಯಂತೆ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಅವರಲ್ಲಿರತಕ್ಕಂಥ ವೈಚಿತ್ರ್ಯಗಳು, ಆ ಬಣ್ಣಗಳಲ್ಲಿ ಇರತಕ್ಕಂತಹ ಅನೇಕ ವಿಧ ವಿಧಗಳು, ಅದನ್ನ ಕಂಡು ಅದು ದೇವರ ಸೃಷ್ಟಿಯ ವೈಚಿತ್ರ್ಯವನ್ನ, ಸುಂದರತೆಯನ್ನ ಸವಿಯುವಂಥದ್ದು. ಇದು ದೇವರ ಸೃಷ್ಟಿ ಅಂತ ನಾವು ಮನಗಾಣುವಂಥದ್ದು. ಹಾಗೆ ಎಷ್ಟೆಲ್ಲಾ ರೀತಿಯಾಗಿರ್ತಕ್ಕಂಥ ಹಣ್ಣುಗಳು, ತರಕಾರಿಗಳು ಮೊದಲಾದವುಗಳು, ಅಲ್ಲಿ ಒಂದೊಂದರಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ರುಚಿ, ಆ ರುಚಿಯೇ ಜೊತೆ ಇರತಕ್ಕಂಥ ಒಂದು ಆರೋಗ್ಯಕರವಾಗಿರತಕ್ಕಂಥ ಗುಣಗಳು, ಅದನ್ನ ನಾಲಿಗೆ ಮೂಲಕವಾಗಿ ಸವಿತಕ್ಕಂಥದ್ದು. ಯಾವುದೋ ಒಂದು ಬಿಸಿ ಆದದ್ದು, ಇನ್ನೊಂದು ಯಾವುದೋ ಒಂದು ತಂಪು ಪದಾರ್ಥ, ಇನ್ನೊಂದು ತಂಪು ಅಲ್ಲದ ಬಿಸಿಯೂ ಅಲ್ಲದ ಒಂದು ಹಿತವನ್ನು ಕೊಡತಕ್ಕಂಥ ಪದಾರ್ಥ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ
ಸ್ಪರ್ಶವನ್ನ ನೀಡತಕ್ಕಂಥ ವಸ್ತುಗಳಿದ್ದಾವೆ. ಅದರಲ್ಲಿರತಕ್ಕಂಥ ಸುಖವನ್ನ ಅನುಭವಿಸೋದು, ಆ ಸುಖ ನಮಗೆ ಬರುವಂತದ್ದಾದ್ರಿಂದ ದೇವರಿಂದ ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಮಾಡತಕ್ಕಂಥದ್ದು. ಹೀಗೆ ನಮ್ಮ ಎಲ್ಲಾ ಇಂದ್ರಿಯಗಳ ಮೂಲಕವಾಗಿ ಆ ಏನು ಭಗವಂತನ ಒಂದು ಸೃಷ್ಟಿಯ ವೈಚಿತ್ರ್ಯ ಇದೆ ಅದನ್ನ ನಾವು ಅನುಭವಿಸುವ ಮೂಲಕವಾಗಿ ಭಗವಂತನ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುವುದು. ಅಂದ್ರೆ ವಿಷಯ ಪದಾರ್ಥಗಳನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಭಗವಂತ ಇದೆಲ್ಲ ಸೃಷ್ಟಿ ಮಾಡಿದ್ದೆಲ್ಲ ಇಂದ್ರಿಯ ಕೊಟ್ಟಿರತಕ್ಕಂಥದ್ದಲ್ಲ. ಮತ್ತೇನಕ್ಕೋಸ್ಕರವಾಗಿ ಕೊಟ್ಟಿದ್ದಾನೆ ಅಂದ್ರೆ ಆ ಸೃಷ್ಟಿಯ ವೈಚಿತ್ರ್ಯ, ಎಷ್ಟು ಅದ್ಭುತವಾಗಿರತಕ್ಕಂಥ ವಿಚಿತ್ರವಾಗಿರತಕ್ಕಂಥ ವ್ಯಕ್ತಿಗಳನ್ನ ವಸ್ತುಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ದೇವರು ಎಷ್ಟು ದೊಡ್ಡವನು, ಎಷ್ಟು ದೊಡ್ಡ ಜ್ಞಾನಿ, ಅವನ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಬಳಸ್ಕೊಳ್ಬೇಕು. ಈಗ ಒಂದು ಜೀವ ಉತ್ಪತ್ತಿ ಆಗ್ಬೇಕು ಅಂತ ಹೇಳಿದ್ರೆ ಆ ಜೀವೋತ್ಪತ್ತಿಗೆ ಬೇಕಾಗಿರತಕ್ಕಂಥದ್ದು ಜನನೇಂದ್ರಿಯ. ಅಂದ್ರೆ ಆ ಒಂದು ಸಂತಾನವನ್ನ, ಒಂದು ವಂಶವನ್ನ, ಒಂದು ಪರಂಪರೆಯನ್ನ ಬೆಳೆಸಲಿಕ್ಕೆ ಭಗವಂತ ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಸೃಷ್ಟಿಯನ್ನ ಮಾಡಿ, ಯಾವ ರೀತಿಯಲ್ಲಿ ದೇವರ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಹೀಗೆ ಪ್ರತಿ ಒಂದು ಇಂದ್ರಿಯಗಳು, ಅದರಿಂದ ಆಗ್ತಕ್ಕಂಥ ಕೆಲಸಗಳು, ಅದರನ್ನ ನಾವು ಮನಗಾಣುವ ಮೂಲಕವಾಗಿ ಅದರ ಹಿಂದೆ ಇರತಕ್ಕಂಥ ದೇವರ ಒಂದು ಕರ್ತೃತ್ವ ಶಕ್ತಿ, ಭಗವಂತನ ಅಚಿಂತ್ಯದ್ಭುತವಾದ ಆಲೋಚನೆಗೂ ನಿಲಕದ, ಮತ್ತೊಬ್ಬರು ಅದನ್ನ ಕೃತಕವಾಗಿ ಮಾಡಲಾಗದ ಒಂದು ದೇವರ ಒಂದು ಶಕ್ತಿ ಏನಿದೆ, ಆ ಸಾಮರ್ಥ್ಯ ಏನಿದೆ, ಅದನ್ನ ಮನಗಾಣುವ ಮೂಲಕವಾಗಿ ಹೋಮ, ಅದೇ ಒಂದು ಹೋಮ. ಹೋಮ ಅಂದ್ರೆ ದೇವರ ಪೂಜೆ ಅಂತ ಅರ್ಥ. ನಿಜ ದೇವ ಪೂಜಾಯ, ಅದು ಒಂದು ಯಜ್ಞ. ಯಜ್ಞ ಅಂದ್ರೆ ಅದೇ ಒಂದು ದೇವರ ಪೂಜೆ. ಸೃಷ್ಟಿಯ ವೈಚಿತ್ರ್ಯಗಳನ್ನ, ಸೃಷ್ಟಿಯ ಸೌಂದರ್ಯಗಳನ್ನ, ಪ್ರಕೃತಿಯಲ್ಲಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಪದಾರ್ಥಗಳನ್ನ ಕಾಣುವುದು, ಅದರ ಹಿಂದೆ ಇರತಕ್ಕಂಥ ಭಗವಂತನ ಒಂದು ಅದ್ಭುತವಾಗಿರ್ತಕ್ಕಂತಹ ಕರ್ತೃತ್ವ ಶಕ್ತಿ, ಮೇಧಾಶಕ್ತಿ, ಪ್ರಜ್ಞಾಶಕ್ತಿ, ಭಗವಂತನ ಗುಣಪೂರ್ಣತ್ವವನ್ನೆಲ್ಲ ಕಾಣುವಂಥದ್ದು. ಆ ಪ್ರಕೃತಿಯನ್ನ ಅಧ್ಯಯನ ಮಾಡುವ ಮೂಲಕವಾಗಿ, ಪ್ರಕೃತಿಯಲ್ಲಿನ ವಸ್ತುಗಳನ್ನ ಸವಿಯುವ ಮೂಲಕವಾಗಿ ಭಗವಂತನ ಮಹತ್ವವನ್ನ ಅರ್ಥ ಮಾಡಿಕೊಳ್ಳೋದಿದೆಯಲ್ಲ, ಅದೇ ಒಂದು ಪೂಜೆ. ಈ ರೀತಿಯಾಗಿರ್ತಕ್ಕಂಥ ಪೂಜೆಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇವಾಗ ವಸ್ತುಗಳನ್ನ ಅನುಭವಿಸುವ ಮೂಲಕವಾಗಿ, ಅದು ಅನುಭವಿಸೋದು ಅಂದ್ರೆ ಅದೊಂದು ನಮ್ಮ ಚಟಕ್ಕೋಸ್ಕರ ಅಲ್ಲ, ಅದು ದೇವರ ಒಂದು ಪೂಜೆ ಅನ್ನೋ ಭಾವನೆಯಿಂದ ವಸ್ತುಗಳನ್ನ, ಯಾಕಂದ್ರೆ ಈ ದೇಹ ಇದ್ದಷ್ಟು ದಿವಸ ಊಟ ಮಾಡ್ಲೇಬೇಕು, ದೇಹ ಇದ್ದಷ್ಟು ದಿವಸ ಶರೀರಕ್ಕೊಂದು ರಕ್ಷಣೆ ಬೇಕು, ಇರ್ಲಿಕ್ಕೊಂದು ಮನೆ ಬೇಕು, ಸಮಯಕ್ಕೆ ನೀರು ಬೇಕು, ಕುಡಿಲಿಕ್ಕೆ ನೀರು, ತಿನ್ಲಿಕ್ಕೆ ಅನ್ನ, ಹೀಗೆ ಎಲ್ಲವೂ ಕೂಡ ಬೇಕು. ಬಂಧು ಬಳಗ, ಹೆಂಡತಿ, ಮಕ್ಕಳು, ಗಂಡ, ಎಲ್ಲವೂ ಕೂಡ ಬೇಕಾಗತ್ತೆ. ಆದರೆ ಅದರ ಹಿಂದೆ ಅವುಗಳನ್ನ ನಾವು ಬಳಸಿಕೊಳ್ಳುವ ಮೂಲಕವಾಗಿ, ಉಪಯೋಗಿಸಿಕೊಳ್ಳುವ ಮೂಲಕವಾಗಿ ಆ ದೇವರ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುವುದೇನಿದೆ, ಇದೇ ಒಂದು ರೀತಿಯಾಗಿರ್ತಕ್ಕಂಥ ಹೋಮ. ಇಂತಹ ಹೋಮಗಳನ್ನು ಕೂಡ ಕೆಲವರು ಅಂದ್ರೆ ಭೇದವಾದಿಗಳು, ದೇವರು ಬೇರೆ ನಾನು ಬೇರೆ, ದೇವರು ನಮಗಿಂತ ದೊಡ್ಡವನು, ದೇವರು ನನಗೆ ಸುಖವನ್ನ ಕೊಡ್ಲಿಕ್ಕೋಸ್ಕರವಾಗಿ, ದೇವರು ನನಗೆ ಅಪ್ರಾಕೃತ ಸುಖ, ಈ ಮೋಕ್ಷದ ಯೋಗ್ಯತೆ ಬಂದ್ಮೇಲೆ ನಮಗೆ ಕೊಡ್ತಾನೆ. ಆ ಮೋಕ್ಷ ಯೋಗ್ಯತೆ ಬರೋವರೆಗೂ ಪ್ರಾಕೃತ ಸುಖವನ್ನ ಕೊಡ್ತಾನೆ. ಆ ಪ್ರಾಕೃತ ಸುಖವನ್ನ ಕೊಡ್ಲಿಕ್ಕೋಸ್ಕರವಾಗಿ ಈ ಪ್ರಾಕೃತ ದೇಹದಲ್ಲಿ ಇಂದ್ರಿಯಗಳು, ಆ ಇಂದ್ರಿಯಗಳ ಮೂಲಕವಾಗಿ ವಸ್ತುಗಳನ್ನ ಅನುಭವಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಹೊಟ್ಟೆ ತುಂಬಿಸ್ಲಿಕ್ಕೆ ಬೇಕಾದಷ್ಟು ಆಹಾರ ಕೊಟ್ಟಿದ್ದಾನೆ. ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಭಗವಂತ ನಮಗೆ ಜಗತ್ತಿನಲ್ಲಿ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ, ಆ ಜಗತ್ತಿನಲ್ಲಿ ಇರುವಂತಹ ವಸ್ತುಗಳನ್ನ, ಅವುಗಳ ಸೌಂದರ್ಯವನ್ನ, ಅವುಗಳ ಸಾಮರ್ಥ್ಯವನ್ನ, ಅವುಗಳ ಸ್ವಾರಸ್ಯವನ್ನ ನಾವು ಅರ್ಥೈಸಿಕೊಳ್ಳುವ ಮೂಲಕವಾಗಿ, ಮನದಟ್ಟು ಮಾಡಿಕೊಳ್ಳುವ ಮೂಲಕವಾಗಿ ನಾವು ಆ ಭಗವಂತನ ಪೂಜೆಯನ್ನ ಮಾಡುವಂಥದ್ದು. ಅನ್ಯೇ, ಶ್ಲೋಕದ ಅನ್ವಯ ಅರ್ಥ ಹೇಳ್ತೀನಿ. ಅನ್ಯೇ ಕೆಲವರು ಅಥವಾ ಭೇದವಾದಿಗಳು, ಭಗವಂತ ಮತ್ತು ನಾವೆಲ್ಲರೂ ಕೂಡ ಭಿನ್ನ ಭಿನ್ನ ಎಂಬ ತತ್ವಜ್ಞಾನವನ್ನ ಪಡೆದಿರತಕ್ಕಂಥ ಸಾತ್ವಿಕರು, ಭೇದವಾದಿಗಳು, ಶ್ರೋತ್ರಾದೀನಿ, ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು ಎಂಬ ಇಂದ್ರಿಯಗಳನ್ನು, ಹಾಗೆ ಕರ್ಮೇಂದ್ರಿಯಗಳು, ಕೈಕಾಲುಗಳು, ಜನನೇಂದ್ರಿಯ, ಮನಸ್ಸು, ಇದೇ ಮೊದಲಾಗಿರ್ತಕ್ಕಂಥ ಕರ್ಮೇಂದ್ರಿಯಗಳು, ಇವೇ ಮೊದಲಾದಂತಹ ಇಂದ್ರಿಯಗಳನ್ನು ಸಂಯಮಾಗ್ನಿಷು, ಸಂಯಮ ಅಂದ್ರೆ ನಿಯಂತ್ರಣ, ಕಂಟ್ರೋಲಿಂಗ್ ಕೆಪಾಸಿಟಿ, ನಿಯಂತ್ರಣ. ಹೊಟ್ಟೆ ಇದೆ ಅಂತ ಎಷ್ಟು ಬೇಕಾದ್ರೂ ತಿರ್ಲಿಕ್ಕಾಗಲ್ಲ. ನಾಲಿಗೆ ಇದೆ, ರುಚಿನ, ನಾಲಿಗೆ ಎಷ್ಟೇ ನಾವು ನಾಲಿಗೆ ಮೇಲೆ ಇಟ್ಟರು ಅದನ್ನ ರುಚಿ ನೋಡುತ್ತೆ ಅಂತ ಹೇಳಿ ಮಿತಿ ಮೀರಿ ತಿನ್ಲಿಕ್ಕಾಗಲ್ಲ. ಹೊಟ್ಟೆ ಸಾಮರ್ಥ್ಯದಷ್ಟೇ ತಿನ್ಲಿಕ್ಕಾಗತ್ತೆ. ಕೆಲವರು ಹೇಳೋದಿದೆ, ಹೊಟ್ಟೆ ಸಣ್ಣ ಕಣ್ಣು ದೊಡ್ಡ ಅಂತ. ಕಣ್ಣಿಗೆ ಅದು ಇದು ಎಲ್ಲೋ ಬೇಕು ಅಂತ ಅನ್ಸುತ್ತೆ, ಯಾರ ಹೊಟ್ಟೆಗೆ ಬೇಡ ಆಗಿರುತ್ತೆ. ಹಾಗಾಗಿ ನಮಗೆ ಎಷ್ಟು ತಿಂದ್ರೆ ನಮ್ಮ ಆರೋಗ್ಯವೋ ಅಷ್ಟೇ ತಿನ್ನುವಂಥದ್ದು. ಹಾಗೆ ಎಲ್ಲದರಲ್ಲೂ ಕೂಡ ನಮ್ಮ ನಿಯಂತ್ರಣದಲ್ಲಿ ವಿಷಯ ಪದಾರ್ಥಗಳನ್ನ ಅನುಭವಿಸ್ತಕ್ಕಂಥದ್ದು. ಹಾಗೆ ಇಂದ್ರಿಯಗಳನ್ನು ಸಂಯಮ, ನಿಯಂತ್ರಣ ಎಂಬ ಅಗ್ನಿಯಲ್ಲಿ ಹೋಮಿಸುತ್ತಾರೆ. ಆ
ಅನ್ಯ ಇನ್ನೂ ಕೆಲವು ಭೇದವಾದಿಗಳು ಶಬ್ದಾದೀನ್ ವಿಷಯಾನ್, ಶಬ್ದ ರೂಪ ರಸ ಗಂಧ ಸ್ಪರ್ಶ ಮೊದಲಾಗಿರತಕ್ಕಂತಹ ವಿಷಯ ಪದಾರ್ಥಗಳನ್ನು ಆಯಾಯ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯ, ಕಣ್ಣಿಗೆ ಬಣ್ಣ, ಕಿವಿಗೆ ಶಬ್ದ, ಹೀಗೆ ವಿಷಯ ಪದಾರ್ಥಗಳನ್ನು ಇಂದ್ರಿಯಾಗ್ನಿಷು, ಇಂದ್ರಿಯಗಳೆಂಬ ಬೆಂಕಿಯಲ್ಲಿ ಜುಕ್ವತಿ ಹೋಮಿಸುತ್ತಾರೆ. ಹೋಮ ಮಾಡೋದು ಅಂತ ಹೇಳಿದ್ರೆ ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳನ್ನ ಅನುಭವಿಸ್ತಾರೆ. ಅನುಭವಿಸುವ ಮೂಲಕವಾಗಿ ಅದರ ಮಹತ್ವವನ್ನ, ದೇವರ ಮಹತ್ವವನ್ನ ಅರ್ಥೈಸಿಕೊಳ್ತಾರೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಹೋಮ ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಯಜ್ಞ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬರೀ ಅಗ್ನಿಯಲ್ಲಿ ಕೊಡುವಂತ ಆಹುತಿ ಅಂತ ಅರ್ಥ ಅಲ್ಲ. ಯಜ್ಞ ಶಬ್ದಕ್ಕೆ ಪೂಜೆ ಅಂತ ಅರ್ಥ. ಹೀಗೆ ಪ್ರಕೃತಿಯ ಪೂಜೆ ಮತ್ತು ನಮ್ಮ ಇಂದ್ರಿಯಗಳ ನಿಯಂತ್ರಣ ಪೂಜೆ, ಮನೋನಿಯಂತ್ರಣದ ಮೂಲಕ ಪೂಜೆಯ ಮೂಲಕವಾಗಿ ದೇವರನ್ನ ಆರಾಧಿಸುತ್ತಾರೆ ಅಲ್ವಾ. ಎಲ್ಲರೂ ಯಜ್ಞವನ್ನ ಮಾಡೇ ಹೋಮ ಮಾಡ್ತಕ್ಕಂಥದ್ದಲ್ಲ. ಒಬ್ಬೊಬ್ರು ಒಂದೊಂದು ಸಂಪತ್ತಿದ್ದವರು ಯಜ್ಞ ಮಾಡೋದು, ಸಂಪತ್ತಿಲ್ಲದೆ ಇದ್ದವರು ಯಜ್ಞ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಇಂದ್ರಿಯಗಳ ನಿಯಂತ್ರಣದ ಮೂಲಕವಾಗಿ ಯಜ್ಞಾದಿಗಳನ್ನ ಮಾಡುತ್ತಾರೆ, ದೇವರ ಪೂಜೆಯನ್ನ, ದೇವರನ್ನ ಆರಾಧಿಸುತ್ತಾರೆ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಕ್ವತಿ, ಶಬ್ದಾದೀನ್ ವಿಷಯಾನ್ಯನ್ಯ ಇಂದ್ರಿಯಾಗ್ನಿಷು ಜುಕ್ವತಿ. ಇಲ್ಲಿ ಶಬ್ದಾದೀನ್ ವಿಷಯಾನ್ ಅನ್ಯ ಒಟ್ಟಿಗೆ ಹೇಳ್ಬೇಕಾರೆ, ಬಿಡಿಸ್ಬೇಕಾರೆ ಅನ್ಯ ಅಂತ ಬಿಡಿಸ್ಕೊಳ್ಬೇಕು. ಇನ್ನ ಹೇಳ್ಬೇಕಾರಲ್ಲಿ ಸಂಯಮಾಗ್ನಿಷು ಅಂತ ಹೇಳಿದೆ, ಅದು ಸಂಯಮ, ಮಕಾರ ಅಂದ್ರೆ ಅನುಸ್ವಾರ, ಪಕ್ಕದಲ್ಲಿ ಯಾ ಇದ್ದಾಗ ಸಂಯಮ ಅಂತ ಉಚ್ಚಾರಣೆ ಮಾಡಬೇಕಾದ ಕ್ರಮ. ಸಂಸ್ಕೃತದಲ್ಲಿ ಆ ಕ್ರಮದಲ್ಲಿ ಉಚ್ಚಾರಣೆ ಸಂಯಮ ಅಂತ ಉಚ್ಚಾರಣೆ ಮಾಡಬೇಕು, ಅದು ಸರಿಯಾದ ಉಚ್ಚಾರಣೆ. ಸಂಯಮಾಗ್ನಿಷು ಯಕಾರ ಅನುನಾಸಿಕ ಮಾಡಿ ಹೇಳ್ಬೇಕಾಗತ್ತೆ. ಅನುನಾಸಿಕ ಯಕಾರ ಆದ್ಮೇಲೆ ನಾರ್ಮಲ್ ಯಕಾರ ಸಂಯಮಾಗ್ನಿಷು ಅಂತ ಹೇಳ್ಬೇಕು. ಶ್ರೀಕೃಷ್ಣಾರ್ಪಣಮಸ್ತು.